ಕಲೀಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಮಗೆ ಪರಲೋಕದ ಜ್ಞಾನವನ್ನು ಕೊಟ್ಟು ಪರಲೋಕದ ವಿವೇಕವನ್ನು ಕೊಟ್ಟು ನಮಗೆ ನಡೆಸು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು. ನಿನಗೆ ಸ್ತೋತ್ರ ನಾವು ಸಲ್ಲಿಸ್ತೇವೆ. ಯೇಸು ನಾಮದಲ್ಲಿ ಬೇಡಿದುವೆ ನಮ್ಮ ಪರಲೋಕದ ತಂದೆ, ಆಮೆನ್. ನಾವು ವಿಶೇಷವಾಗಿ ಇವತ್ತಿನ ಒಂದು ಧ್ಯಾನಕ್ಕೆ ನಾವು ಬರುವಂತ ಸಂದರ್ಭದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 12 ವಚನದಲ್ಲಿ ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕಿದ್ವಿ. ಅದರ ಮೂಲಕವಾಗಿ ಒಬ್ಬ ದೇವರ ಸೇವಕರ ಕುರಿತಾಗಿ ಕೂಡ, ಅವರ ಚರಿತ್ರೆಯ ಕುರಿತಾಗಿ ಕೂಡ ನಾವು ಇವತ್ತು ಕಲೀಲಿಕ್ಕೆ, ಯಾಕಪ್ಪ ಅಂದ್ರೆ ಆ ವಾಕ್ಯಕ್ಕೆ ಅವರು ಒಂದು ಅನುಗುಣವಾಗಿ ಮತ್ತನ ಬರೆಸುವರ್ತು 7:7 ನಾವು ನೋಡುವಾಗ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದ್ರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ, ಇಲ್ಲಿ ನಾವು ಒಬ್ಬ ಸೇವಕರ ಕುರಿತಾಗಿ ನಾವು ನೋಡುತ್ತೇವೆ. ಅವರ ಹೆಸರು ಬಂದು ಜಾರ್ಜ್ ಮುಲ್ಲರ್ ಅವರು ಎಂಬುದಾಗಿ. ಪ್ರೀತಿ ಎಲ್ಲ ದೇವ ಜನರಿಗೆ ಯೇಸು ಕ್ರಿಸ್ತನ ಒಂದು ಕುರಿತಾಗಿ ನಾವು ವಾಕ್ಯದಲ್ಲಿ ನೋಡುವ ಹಾಗೆ ಇವರ ಕುರಿತಾಗಿ ನಾವು ನೋಡ್ತೇವೆ. ಪ್ರತಿಯೊಬ್ಬ ಕ್ರೈಸ್ತನು ತಿಳಿದುಕೊಳ್ಳಬೇಕಾದಂತ ಒಬ್ಬ ಪ್ರಾರ್ಥನಾ ವೀರ ಎಂಬುದಾಗಿ ಕೂಡ ಹೇಳ್ಬಹುದು ನಾವು ಇವರ ಒಂದು ಕುರಿತಾಗಿ. ಜಾರ್ಜ್ ಮುಲ್ಲರ್ ಅವರು ಇವರ ಒಬ್ಬ ಸಾಧಾರಣ ಮೊದಲು, ಆಮೇಲೆ ಇವರು ಯೇಸು ಕ್ರಿಸ್ತ ನಂಬಿದ ಮೇಲೆ ಒಂದು ಸಾಧಾರಣ ಬೋಧಕರಾದರು ಎಂಬುದಾಗಿ ನೋಡ್ತೇವೆ. ಮತ್ತು ಇವರು 10,000 ಬಡ ಮಕ್ಕಳಿಗೆ ಒಂದು ತಂದೆಯಾದರು ಎಂಬುದಾಗಿ ನೋಡ್ತೇವೆ. ಇವರ ಜೀವನ ಚರಿತ್ರೆಯನ್ನು ಓದುವ ಸಂದರ್ಭದಲ್ಲಿ ಇವರು ಸೆಪ್ಟೆಂಬರ್ 27, 1805 ಇವರು ಕಲಿನಾರ್ ಇವರು ಆ ಒಂದು ಪ್ರಾಂತ್ಯದಲ್ಲಿ ಇವರು ಜನಿಸಿದರು. ಇವರ ಒಂದು ಆರಂಭಿಕದ ಜೀವನ ನೋಡುವಾಗ ಬಹಳ, ನಾವು ಚರಿತ್ರೆ ಪುಸ್ತಕಗಳನ್ನು ಓದಿ ನೋಡುವಂತ ಸಂದರ್ಭದಲ್ಲಿ ಇವರ ಒಂದು ಆರಂಭಿಕದ ಜೀವನ ದುಷ್ಟತನದ ತುಂಬಿತ್ತಂತೆ ನೋಡ್ತೇವೆ. ಚಿಕ್ಕ ವಯಸ್ಸಿನಲ್ಲೇ ತಂದೆಯ ಹಣವನ್ನ ಇವರು ದುಂದು ವೆಚ್ಚ ಮಾಡುತ್ತಿದ್ದರು. ಮತ್ತೆ ತನ್ನ 16ನೇ ವಯಸ್ಸಿನಲ್ಲಿ ಸುಳ್ಳುಗಳು ಮತ್ತು ಕಳ್ಳತನ, ಜೂಜಾಟ, ಈಗ ಅನೇಕ ದುಷ್ಟತನದಲ್ಲಿ ಅವ್ರು ಏನಾಗಿದ್ರು ಅಂದ್ರೆ ಒಂದು ಬಲಿಯಾಗಿದ್ರು. ಮತ್ತೆ ಅದಕ್ಕಾಗಿ ಅವರು ಜೀವಿಸಿದ್ರು. ಒಟ್ಟ ಕಳ್ಳತನ ಮಾಡೋದಾಗಿರ್ಬೋದು, ಜೂಜಾಟ ಜೀವಿಸಿದ್ರು. ಇವರ ತಂದೆ ಇವ್ರನ್ನ ಏನ್ ಮಾಡ್ಬೇಕು, ಒಳ್ಳೆ ಬೋಧಕನ ಮಾಡಬೇಕು ಎಂಬುದಾಗಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದು ತರಬೇತಿ ಶಾಲೆಗೆ ಅವ್ರನ್ನ ಏನ್ ಮಾಡಿದ್ರು, ಸೇರಿಸಿದ್ರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಆದ್ರೆ ಇವರು ದೇವರ ಬಗ್ಗೆ ಅಥವಾ ರಕ್ಷಣೆ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಇವರಿಗೆ ಮೊದಲು ಆಗಲಿಲ್ಲ. ಆದ್ರೆ ಇವರ ಒಬ್ಬ ಸ್ನೇಹಿತನಾದಂತ ಒಬ್ಬ ಪೀಟರ್ ಎಂಬುದಾಗಿ, ಇವರ ಮೂಲಕ ದೇವರ ವಾಕ್ಯವನ್ನ ತಿಳಿದುಕೊಂಡು ಅಲ್ಲಿ ಅವರ ಜೀವಿತವನ್ನ ಏನಾಯ್ತಂದ್ರೆ ಬದಲಾಯಿತು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಯಾವ ರೀತಿ ಬದಲಾಯಿತು ಎಂಬುದಾಗಿ ನೋಡುವಾಗ, ಒಬ್ಬ ಸ್ನೇಹಿತ ಪೀಟರ್ ಎಂಬುವರು ಜಾರ್ಜ್ ಮುಲ್ಲರ್ ಅವರನ್ನ ಒಂದು ಪ್ರಾರ್ಥನಾ ಕೂಟಕ್ಕೆ ಅವ್ರನ್ನ ಕರೆದುಕೊಂಡು ಬಂದಿರುತ್ತಾರೆ. ಆ ಪ್ರಾರ್ಥನಾ ಕೂಟದಲ್ಲಿ ಅಲ್ಲಿ ಆಡಿದಂತ ಹಾಡುಗಳು, ಸತ್ಯವೇದ ವಾಕ್ಯಗಳು, ಅಲ್ಲಿ ಇರುವಂತ ಜನರ ಅನನ್ಯತೆ, ಪ್ರೀತಿ, ವಿಶ್ವಾಸವನ್ನ ಜಾರ್ಜ್ ಮುಲ್ಲರ್ ಅವರ ಹೃದಯವನ್ನ ಏನಾಯ್ತಂದ್ರೆ ಮುಟ್ಟಿತು ಎಂಬುದಾಗಿ ನೋಡಿದ್ರು. ಆಳವಾಗಿ ಪರಿಣಾಮ ಆಯ್ತು ಅಲ್ಲಿ ಏನಿದು ಎಂಬುದಾಗಿ. ಅವಾಗ ಅದರ ನಂತರ ಜಾರ್ಜ್ ಮುಲ್ಲರ್ ಅವರು ನೂತನ ಸೃಷ್ಟಿಯಂತೆ ಹೊಸದಾಗಿ ಹುಟ್ಟಿದ ಅನುಭವ ಅವ್ರಿಗೆ ಏನಾಯ್ತು ಅವ್ರಿಗೆ ಕ್ರಿಸ್ತನಲ್ಲಿ ಅವತ್ತಿನಿಂದ ಅವ್ರು ಏನಾದ್ರು ಜೀವಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಪ್ರಿಯರೇ ನೋಡ್ರಿ, ಅವರು ಪ್ರಾರಂಭ ಮಾಡಿದ ತರುವಾಯ ಅವರ ಒಂದು ಕಾರ್ಯ ಏನಪ್ಪಾ ಅಂದ್ರೆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದ್ರು ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವರ ಕುರಿತಾಗಿ ನಾವು ನೋಡುವಾಗ ಪ್ರಾರ್ಥನಾ ವೀರ ಹೌದು. ಅಂದ್ರೆ ಪ್ರಾರ್ಥನೆಯಲ್ಲಿ ಇರುವಂತ ಅವ್ರು ಯಾವಾಗ್ಲೂ ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂತ ಮನುಷ್ಯ ನಾವು ನೋಡುವಾಗ ಜಾರ್ಜ್
ಮುಲ್ಲಾರ್ ಅವರು. ನಾವು ಈಗ ನಾವು ನೋಡಿದ ಹಾಗೆ ನಮ್ಮ ಕಲ್ವರಿ ಚಾಪಲ್ ಡೈರೆಕ್ಟರ್ ಆಗಿರುವಂತ ಅಂಕಲ್ ನಾವು ನೋಡ್ತೇವೆ. ನಾನು ಇಲ್ಲಿ ಈಗ ನೋಡುವಂತ ಸಂದರ್ಭದಲ್ಲಿ ಯಾವಾಗ್ಲೂ ಪ್ರಾರ್ಥನೆ ಮಾಡ್ರಿ, ಸಣ್ಣ ಸಣ್ಣ ವಿಷಯಕ್ಕಾಗಿ ಅವ್ರು ಪ್ರಾರ್ಥನೆ ಮಾಡುವಾಗ ಮೊಣಕಾಲು ಊರಣ ಎಂಬುದಾಗಿ ಹೇಳ್ತಾರ ಅವ್ರು. ಮೊಣಕಾಲಿನ ಊರಿನ ಪ್ರಾರ್ಥನೆ ಎಂಬುದಾಗಿ. ನೋಡ್ರಿ, ಚಾರ್ಲ್ಸ್ ಮುಲ್ಲರ್ ಅವರು ಸುವಾರ್ತೆ ಸಾರಲು ಅವರು ಲಂಡನ್ಗೆ ಪ್ರಯಾಣವನ್ನ ಪ್ರಾರಂಭಿಸಿದ್ರು ಎಂಬುದಾಗಿ ಕೂಡ ನೋಡ್ತೇವೆ. ಅಲ್ಲಿ ಹೋಗಿ ಅನೇಕರಿಗೆ ಸುವಾರ್ತೆಯನ್ನ ಸಾರಿದ್ರು. ಅಲ್ಲಿ ಒಂದು ಪ್ರಾಂತದಲ್ಲಿ ಒಂದು ಅನಾಥ ಮಕ್ಕಳ ಒಂದು ಆಶ್ರಮ ತೆಗಿಬೇಕೆಂಬುದಾಗಿ ನಿರ್ಧಾರ ಮಾಡಿದಾಗ ಅವ್ರು ಅಲ್ಲಿ ನೋಡ್ತಾರೆ. ಫಸ್ಟ್ ಅವ್ರ ಆ ಒಂದು ಪ್ರಾಂತದಲ್ಲಿ ಆ ಮಕ್ಕಳು ಹರಿದು ಹೋದಂತ ಬಟ್ಟೆಗಳನ್ನು ಧರಿಸಿಕೊಂಡು ಊಟವಿಲ್ಲದೆ ಬೀದಿಯಲ್ಲಿ ಅಲಿತಿರೋದವ್ರನ್ನ ಅವ್ರನ್ನ ಏನ್ ಮಾಡಿದ್ರಂತೆ ಗಮನಿಸಿದ್ರು. ಇನ್ನು ಅಲ್ಲಿ ಅನೇಕ ರೋಗದಿಂದ ತುತ್ತಾಗಿದ್ರು. ಕಾಲರ್ ಎಂಬುದಾಗಿ ಮತ್ತು ನಿಮೋನಿಯಾ ಅನೇಕ ರೋಗಗಳಿಗೆ ತುತ್ತಾಗಿದ್ರು. ಮರಣವನ್ನ ಹೊಂದುವುದನ್ನ ಚಾರ್ಲ್ಸ್ ಮುಲ್ಲರ್ ಹೃದಯ ತಟ್ಟಿತು ಎಂಬುದಾಗಿ ನೋಡ್ತೇವೆ. ಅಂದ್ರೆ ಅವರ ನೋಡಿದ್ರು ಅನೇಕರು. ಕೆಲವು ಮಕ್ಕಳು ಹಸುವಿನಿಂದ ಬಳಲುತ್ತಿದ್ದವರನ್ನು ಕೂಡ ಅವರು ನೋಡಿದ್ರು. ಅವಾಗ ಒಂದು ನಿರ್ಧಾರ ಮಾಡಿದ್ರು, ಅವರು ಬೀದಿಯಲ್ಲಿ ಇರುವಂತ ಮಕ್ಕಳನ್ನ ತೆಗೆದುಕೊಂಡು ಒಂದು ಅನಾಥಾಶ್ರಮವನ್ನು ಏನ್ ಮಾಡ್ಬೇಕು, ನಾನು ತೆಗಿಬೇಕು ಎಂಬುದಾಗಿ. ಅಲ್ಲಿ ಒಂದು ಬಾಡಿಗೆ ಮನೆಯನ್ನು ತೆಗೆದುಕೊಂಡು ಅನಾಥಾಶ್ರಮ ನಡೆಸಲು ಅವ್ರು ಏನ್ ಮಾಡಿದ್ರು, ಮಾಡಿದ್ರು. ಮತ್ತೆ ಇನ್ನೂ ಒಂದು ನಿರ್ಧಾರ ಪ್ರಿಯ ನಾವು ಕಲಿಬೇಕು. ಈ ಒಂದು ಚಾರ್ಲ್ಸ್ ಮುಲ್ಲರ್ ಅವ್ರ ಮೂಲಕ ನಾವು ಕಲಿಯಲೇಬೇಕಾದಂತ ಇನ್ನೊಂದು ಏನಂದ್ರೆ, ಅವರ ಒಂದು ಅನಾಥಾಶ್ರಮ ತೆಗೆದ ತಕ್ಷಣ ಇನ್ನೊಬ್ಬರ ಬಳಿಗೆ ಹೋಗಿ ಅವರ ಕೈ ಚಾಚಬಾರದು ಎಂಬುದಾಗಿ ನಿರ್ಧಾರ ಮಾಡಿದ್ರಂದ್ರೆ. ಆ ಚರಿತ್ರೆ ನಾನು ಓದುವಾಗ ಎಷ್ಟೋ ವಿಷಯಗಳನ್ನ ನಾವು ಕಲ್ತಿದ್ದೀನಿ ಪ್ರಿಯರೇ. ಕರ್ತನಲ್ಲಿ ಪ್ರೀತಿ ಉಳ್ಳವರು ಅವರು ನಿರ್ಧಾರ ಏನಪ್ಪ ಅಂದ್ರೆ, ಯಾರ ಬಳಿಗೆ ನಾನು ಹೋಗಿ ಕೈ ಚಾಚಬಾರ್ದು. ಒಂದು ಎರಡನೇದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅವ್ರು ಬಂದು ಕೊಟ್ರ ನಾವು ತೆಗೆದುಕೊಂಡು ನಡೆಸನೆ ಎಂಬುದಾಗಿ ಕೂಡ ನಾವು ನೋಡ್ತೇವೆ ಪ್ರಿಯರೇ. ಅವರ ತನ್ನ ಆ ಒಂದು ನಾನು ಆಗಲೇ ಹೇಳಿದಂಗ ಅವರ ಒಂದು ಸೇವೆಗೆ ಬರುವಂತ ಸಂದರ್ಭದಲ್ಲಿ 20 ವಯಸ್ಸಿನಲ್ಲಿ ಅವರು ಒಂದು ಪರಿವರ್ತನೆಯನ್ನ ಪಡೆದುಕೊಂಡ್ರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಇವರು ಅನಾಥಾಶ್ರಮದಲ್ಲಿ ಎಷ್ಟೋ ಮಕ್ಕಳಿಗೆ ಅವ್ರು ಏನಾದ್ರು ತಂದೆ ಆದ್ರೆ ಎಂಬುದಾಗಿ ನೋಡ್ತೇವೆ. ಅದೇ ರೀತಿಯಾಗಿ ಇವರು ಒಂದೇನಪ್ಪ ಅಂದ್ರೆ, ದೇವರ ವಾಗ್ದಾನಗಳನ್ನ ಹಿಡಿದುಕೊಂಡು ಅವ್ರು ಯಾವಾಗ್ಲೂ ಏನ್ ಮಾಡ್ತಿದ್ರಂತೆ, ನಡೀತಿದ್ರು ಎಂಬುದಾಗಿ ನೋಡ್ತೇವೆ. ಅದೇ ವಾಕ್ಯ ಏನಪ್ಪಾ ಅಂದ್ರೆ ನಾವು ನೋಡ್ತೇವೆ, ಮತ್ತೇನು ಸುವಾರ್ತೆ 7ನೇ ಅಧ್ಯಾಯ 7ನೇ ವಚನವನ್ನ. ಇವ್ರು ಯಾವಾಗಲೂ ದೇವರ ವಾಗ್ದಾನಗಳನ್ನ ಹಿಡಿದುಕೊಂಡು ಪ್ರಾರ್ಥನೆ ಮಾಡುವಂತವ್ರು. ಅಲ್ಲಿ ಹೇಳುತ್ತೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ನೋಡ್ರಿ, ಅದರ ಆ ವಾಕ್ಯದ ಮೇಲೆ ಕೈ ಇಟ್ಟು ಅವರು ಪ್ರಾರ್ಥನೆ ಮಾಡುವಾಗ ಅವರು ಒಂದು ಜಯವನ್ನ ಅವರು ಪಡಿತಿದ್ರು ಎಂಬುದಾಗಿ ನೋಡ್ತೀವಿ. ಒಂದು ದಿನ ಅವರ ಅನಾಥಾಶ್ರಮದಲ್ಲಿ ಊಟಕ್ಕಾಗಿ ಮಕ್ಕಳು ತಟ್ಟೆಗಳನ್ನ ಹಿಡಿದುಕೊಂಡು ಮೇಜಿನ ಮೇಲೆ ಬಂದ್ರು ಎಂಬುದಾಗಿ ಚರಿತ್ರೆಯಲ್ಲಿ ಓದ್ತೇವೆ ನಾವು. ಅವ್ರ ಪುಸ್ತಕದಲ್ಲಿ ಓದುವಾಗ ನಾವು ನೋಡ್ತೇವೆ, ಅಲ್ಲಿ ನಿಂತಿದ್ರಂತೆ. ಊಟ ಬರಲಿಲ್ಲ. ಆದ್ರೆ ಚಾರ್ಲ್ಸ್ ಮುಲ್ಲರ್ ಅವರು ತಮ್ಮ ಕೋಣೆಗೆ ಹೋಗಿ, ನೋಡ್ರಿ, ತಮ್ಮ ಪ್ರಾರ್ಥನೆ ಕೋಣೆಗೆ ಹೋಗಿ ಒಂದು ವಾಕ್ಯ ಹಿಡಿದುಕೊಂಡು ಅವರು ಏನ್ ಮಾಡಿದ್ರಂತೆ, ಓದಿದ್ರು ಎಂಬುದಾಗಿ ನೋಡ್ತೇವೆ. ಅದೇ ಕೀರ್ತನೆ 68:5ನೇ ವಚನ. ಯಾರಾದ್ರೂ ತೆಗೆದ್ರೆ ಓದ್ರಿ ಎಂಬುದಾಗಿ ನಾನು ಕೇಳ್ಕೊಳ್ತೀನಿ. ಮತ್ತೇನು ಸುವಾರ್ತೆ ಕೀರ್ತನೆ 68:5. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧವೆಯರಿಗೆ ಸಹಾಯಕನು ಆಗಿದ್ದಾನೆ. ಅಲ್ಲಿ ಆ ಒಂದು ವಾಕ್ಯ ಹಿಡಿದುಕೊಂಡು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರಂತ. ಎಷ್ಟು ನಂಬಿಕೆ ನೋಡ್ರಿ ಅವ್ರಿಗೆ. ದಿಕ್ಕಿಲ್ಲದವರಿಗೆ ಯಾರ ತಂದೆ? ದೇವರು. ತಂದೆಯು ವಿಧೇಯರಿಗೆ ಸಹಾಯಕನು ಆಗಿದ್ದಾನೆ ಎಂಬುದಾಗಿ ನೋಡ್ರಿ. ಆ ಸಂದರ್ಭದಲ್ಲಿ ಅವರ ಈ ವಾಕ್ಯಗಳನ್ನ ಹಿಡಿದುಕೊಂಡು ಪ್ರಾರ್ಥನೆ ಮಾಡುವಾಗ ಅಲ್ಲಿ ದೇವರು ಅದ್ಭುತ ಮಾಡಿದೆಂಬುದಾಗಿ ನಾವು ನೋಡುತ್ತೇವೆ. ಮತ್ತೆ ನಾವು ಯೋಹಾನ ಸುವಾರ್ತೆಯಲ್ಲಿ ಕೂಡ ಈ ಒಂದು ವಚನವನ್ನ ನೋಡುತ್ತೇವೆ ನಾವು. 14ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ನಾವು ನೋಡುತ್ತೇವೆ, ನಾನು ನಿಮ್ಮನ್ನ ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ನೋಡ್ರಿ, ಇವೆಲ್ಲ ವಾಕ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅನ್ವಯಿಸಿಕೊಂಡಾಗ ನಾವು ಕೂಡ ಇನ್ನೂ ನಮ್ಮ ನಂಬಿಕೆ ಏನಾಗುತ್ತೆ, ಬಲವಾಗುತ್ತೆ ಪ್ರಿಯರೇ. ಅದೇ ಹೇಳಿದ್ಮೇಲೆ ಇವರು ಒಂದು ಚಾರ್ಲ್ಸ್ ಮುಲ್ಲರ್ ಅವರ ಒಂದು
ತಮ್ಮ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ದೇವರ ಮೇಲೆ ಅವ್ರು ಏನಾಗ್ತಿದ್ರು, ಅವಲಂಬವಾಗಿ ಅವರು ಯಾವಾಗಲೂ ಏನಾಗ್ತಿದ್ರಂತೆ, ಒಂದು ಪ್ರಾರ್ಥನೆ ವೀರರಾಗಿ ಯಾವಾಗಲೂ ಪ್ರಾರ್ಥನೆ ಪ್ರಾರ್ಥನೆ ಎಂಬುದಾಗಿ ನೋಡುವಾಗ ಇವರು ಮೊಣಕಾಲು ಊರಿ ಪ್ರಾರ್ಥನೆ ಮಾಡುವಂತ ಮನುಷ್ಯ ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಇವರು ಜಾರ್ಜ್ ಮುಲ್ಲರ್ ಅವರ ಅನಾಥಾಶ್ರಮ ಅನೇಕವಾಗಿ ಅವರು ಅಭಿವೃದ್ಧಿ ಆಗುತ್ತಾ ಬಂತು. ಕೊನೆಗೆ 10,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಇವರು ನೋಡಿಕೊಂಡ್ರು ಎಂಬುದಾಗಿ, ಆಹಾರದ ವಿಷಯದಲ್ಲೇ ಆಗಲಿ, ಮತ್ತು ಅವ್ರನ್ನ ಆಶ್ರಯ ಕೊಡುವುದ್ರ ವಿಷಯದಲ್ಲೇ ಆಗಲಿ, ಅವರಿಗೆ ಶಿಕ್ಷಣ ಕೊಡುವುದರಲ್ಲಿ ಆಗಲಿ, ಮತ್ತೆ ಇನ್ನೊಂದು ಮುಖ್ಯವಾದಂತ ಕೆಲಸ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ, ಬೈಬಲ್ ಅಧ್ಯಯನ ಮಕ್ಕಳಿಗೆ ಅವ್ರು ಏನ್ ಮಾಡ್ತಾರ, ಬೋಧನೆ ಮಾಡ್ತಿದ್ರು ಎಂಬುದಾಗಿ ನೋಡ್ತೇವೆ. ಮತ್ತು ಆತ್ಮಿಕವಾಗಿ ಅವ್ರನ್ನ ಬೆಳೆಸುವುದಕ್ಕಾಗಿ ಅವರ ಪೋಷಣೆಯನ್ನ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಅದು ಮಾತ್ರವಲ್ಲದೆ ಅವರ ಜೀವನದಲ್ಲಿ 117 ಶಾಲೆಗಳನ್ನ ಪ್ರಾರಂಭಿಸಿದ್ರು ಎಂಬುದಾಗಿ ನೋಡ್ತೇವೆ. ಅವರ 117 ಶಾಲೆಗಳನ್ನ ಅವರು ತೆರೆದ್ರು ಎಂಬುದಾಗಿ ನೋಡ್ತೇವೆ. ಅನೇಕರಿಗೆ ಅವರು ಒಂದು ನೆರವಾದ್ರು ಎಂಬುದಾಗಿ ನೋಡ್ತೇವೆ. ಅವರ ಒಂದು ಪ್ರಾರ್ಥನೆ ಹೆಂಗಿರ್ತಂದ್ರೆ, ನಂಬಿಕೆಯ ಒಂದು ಪ್ರಾರ್ಥನೆ ಇತ್ತು ಎಂಬುದಾಗಿ ನೋಡ್ತೇವೆ. ಆಗಲೇ ನಾನು ಹೇಳಿದಂಗೆ ಯಾರ ಬಳಿಗೆ ಅವರು ಹೋಗಿ ಕೇಳಲಿಲ್ಲ, ಯಾರ ಮೇಲೆ ಅವರ ಅವಲಂಬ ಆಗ್ಲಿಲ್ಲ, ಮತ್ತು ದೇವರು ಒದಗಿಸ್ತೇನೆ ಎಂಬ ಒಂದು ನಂಬಿಕೆಯಿಂದಲೇ ಅವರು ಯಾವಾಗಲೂ ಪ್ರಾರ್ಥನೆಯಲ್ಲಿ ಅದ್ಭುತ ರೀತಿಯಲ್ಲಿ ಅವರು ಏನ್ ಮಾಡ್ತಾರೆ, ದೇವರು ಉತ್ತರಿಸ್ತಾನೆ ಎಂಬುದಾಗಿ ಆಗಾಗ ಅವರು ಮಕ್ಕಳಿಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬೋಧನೆ ಮಾಡ್ತಿದ್ರು ಎಂಬುದಾಗಿ ನೋಡ್ತೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳವರು, ದೇವರು ಅವರ ಜೀವಿತದಲ್ಲಿ ತನ್ನ 70ನ ವಯಸ್ಸಿನಲ್ಲಿ ಕೂಡ 2 ಲಕ್ಷ ಪ್ರಯಾಣ ಮಾಡಿ ಅನೇಕರಿಗೆ ಸುವಾರ್ತೆಯನ್ನ ಸಾರಿದೆಂಬುದಾಗಿ ನೋಡ್ತೇವೆ. ಅಂದ್ರೆ ಅದು ಮೊಣಕಾಲೂರಿ ಪ್ರಾರ್ಥನೆ ಮಾಡಿ ಅನೇಕರಿಗೆ ಸುವಾರ್ತೆಯನ್ನ ಸಾರಿದನೆಂಬುದಾಗಿ ನೋಡುತ್ತೇವೆ. ಅಂದ್ರೆ 3,000 ಜನರಿಗೆ ಸುವಾರ್ತೆಯನ್ನ ಸಾರಿದ್ರು. ಅನೇಕರಿಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಊಟವನ್ನ ನೋಡ್ತೇವೆ ನಾವು. ಅವರು ವಾಕ್ಯದಲ್ಲಿ ನೋಡುವಾಗ ಯೇಸು ಸ್ವಾಮಿ 5,000 ಜನರಿಗೆ ದೇವರು ಏನ್ ಮಾಡಿದ್ರಂತೆ, ಊಟವನ್ನ ಬಡಿಸಿದ ಹಾಗೆ ಇವರ ಜಾರ್ಜ್ ಮುಲ್ಲರ್ ಮೂಲಕವಾಗಿ ಅನಾಥ ಮಕ್ಕಳಿಗೆ 10,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಅವ್ರು ಏನ್ ಮಾಡ್ತಿದ್ರು, ನೋಡಿಕೊಳ್ಳುತ್ತಿದ್ರು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ಪ್ರಿಯರೇ, ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಅಲ್ಲಿ ನಾವು ಮತ್ತೇನ್ ಸುವಾರ್ತೆ 19:26ನೇ ವಚನದಲ್ಲಿ ಕೂಡ ಒಂದು ವಚನವನ್ನ ನಾವು ನೋಡಿಕೊಳ್ಳೋಣ. ಯೇಸು ಅವರನ್ನ ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದ್ರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತೇವೆ. ನಾನು ಇದನ್ನ ಓದುವಾಗ, ಜಾರ್ಜ್ ಮುಲ್ಲರ್ ಅವರ ಒಂದು ಜೀವನ ಚರಿತ್ರೆ ಓದುವಾಗ, ಅವರು ಅನೇಕರು ನೋಡಿ, ಅವರ ಒಂದು ಮನಸ್ಸು, ಅವರ ಒಂದು ಚಿತ್ತ ಅನೇಕರಿಗೆ ಸಹಾಯ ಮಾಡುವಂತದೇ ಅವರ ಒಂದು ಚಿತ್ತವಾಗಿತ್ತು. ಪ್ರಿಯ, ತಮ್ಮನ್ನು ತಾವು ನೋಡಿಕೊಳ್ಳಲಿಲ್ಲ, ಆದ್ರೆ ಬೇರೆಯವರಿಗಾಗಿ ಅವರು ತಮ್ಮ ಜೀವನವನ್ನೇ ಅವರ ಮುಡುಪಾಕಿಟ್ರು ಎಂಬುದಾಗಿ ನೋಡುತ್ತೇವೆ. ನಾನು ಆಗಲೇ ಹೇಳ್ದಂಗೆ ಅನೇಕ ಮಕ್ಕಳಿಗೆ ಆಹಾರದ ಬಗ್ಗೆ, ಶಿಕ್ಷಣದ ಬಗ್ಗೆ, ಬೈಬಲ್ ಅಧ್ಯಯನ ಒಂದು ಬಗ್ಗೆ ಅವರು ಯಾವಾಗಲೂ ಬೋಧನೆ ಮಾಡ್ತಾರೆ ಎಂಬುದಾಗಿ ನೋಡ್ತಾರೆ. ಅದೇ ರೀತಿಯಾಗಿ ನಾವೆಲ್ಲರೂ ಇಲ್ಲಿ ದೇವರ ವಾಕ್ಯ ಕೇಳುವಂತವ್ರಿಗೆ ಗೊತ್ತಿರದೆ, ನಮ್ಮ ಕಲ್ವರಿ ಚಾಪಲ್ ಮೂಲಕವಾಗಿ ಇಡೀ ನಮ್ಮ ಭಾರತ ದೇಶದಂತೆ 22 ಹಾಸ್ಟೆಲ್ಗಳು ಇವತ್ತು ಏನ್ ಮಾಡ್ತಾ ಇದೆ, ನಡೀತಿದೆ. ನಮ್ಮ ಒಬ್ಬ ನಮ್ಮ ಕಲ್ವರಿ ಚಾಪಲ್ ಡೈರೆಕ್ಟರ್ ಆಗಿರುವಂತ ಅಂಕಲ್ ಅವ್ರು ನೋಡ್ತೀವಿ ನಾವು ಇಲ್ಲಿ ನೋಡಿದ ಹಾಗೆ ಅನೇಕ ಹಾಸ್ಟೆಲ್ಗಳಾಗ್ಲಿ ಸೇವಕರನ್ನ ನೋಡಿಕೊಳ್ಬೇಕಂದ್ರೆ ಅವರು ಯಾರ ಬಳಿಗೆ ಹೋಗಿ ಅವ್ರು ಏನ್ ಮಾಡ್ಲಿಲ್ಲ, ಕೈ ಚಾಚಲಿಲ್ಲ ಎಂಬುದಾಗಿ ಅನೇಕ ಸಾಕ್ಷಿಗಳನ್ನ ನಾವು ಕೇಳ್ತೀವಿ. ನಾವು ಇಲ್ಲಿ ನೋಡುವಾಗ ಅವ್ರು ಯಾವಾಗ್ಲೂ ಏನಂದ್ರೆ ಮೊಣಕಾಲೂರಿ ಪ್ರಾರ್ಥನೆ 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 ಪ್ರಾರ್ಥನೆ. ಅವ್ರು ಹೇಳ್ತಾರೆ ಯಾವಾಗ್ಲೂ ನಾವು ಭೇಟಿ ಆಗುವಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ದೇವರು ನಡೆಸ್ತಾನೆ ಒಂದೇದು. ಎರಡನೇದಾಗ ಅವ್ರು ಹೇಳ್ತಾರೆ ದೇವರ ಕೃಪೆ ಎಂಬುದಾಗಿ. ಅದಕ್ಕಾಗಿ ಪೌಲನ ಪತ್ರಿಕೆಯಲ್ಲಿ ಬರೆಯುವಾಗ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ ಕೂಡ ನಾವು ನೋಡ್ತೇವೆ. ನನ್ನ ಕೃಪೆ ನಿಮಗೆ ಸಾಕು ಎಂಬುದಾಗಿ. ದೇವರ ಕೆಲಸವನ್ನ ನಾವು ಮಾಡುವಾಗಲೂ ನಾವಾಗ್ಲಿ, ಇವತ್ತು ನಾವು ಕೇಳುವಂತ ದೇವರ ವಾಕ್ಯದಲ್ಲಿ ಇಲ್ಲಿ ಅನೇಕರು ದೇವರ ಸೇವಕರು ಇದೀವಿ, ನಾವು ನಮ್ಮ ಸ್ವಂತ ಸಂಪನ್ಮೂಲಗಳ ಮೇಲೆ ನಾವು ಏನಾಗಿರ್ಬಾರ್ದಂತೆ ಅವಲಂಬ್ಯವಾಗಬಾರದು. ಯಾಕಪ್ಪ ಅಂದ್ರೆ ಮುಲ್ಲರ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರ ಜೀವನ ಚರಿತ್ರೆ ಮೂಲಕವಾಗಿ ಯಾರ ಮೇಲೆ ಅವರು ಆತುಕೊಳ್ಳಲಿಲ್ಲ, ಒಂದೇ ಒಂದವರು ದೇವರ ಮೇಲೆ ಆತುಕೊಂಡ್ರೆ. ಯಾಕಪ್ಪ ಅಂದ್ರೆ ಯಾವಾಗಲೂ ದೇವರು ಒದಗಿಸೋರು,
ನಂಬಿಗಸ್ತನಾಗಿರುವಂತ ದೇವರು ಎಂಬುದಾಗಿ ಅವರು ಅರ್ಥಕೊಂಡಿದ್ದಕ್ಕಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ನಡೆಯುವ ಅಂದ್ರೆ ನಾವು ಅವರ ಜೀವಿತದಲ್ಲಿ ನಾವು ನೋಡಿ ಕಲಿಯುವಾಗ ನಾವೇನು ಕಲಿಬೇಕಂದ್ರೆ ನಮ್ಮ ಒಂದು ಜೀವಿತದಲ್ಲಿ ನಾವು ಇನ್ನೊಬ್ಬರಿಗೆ ಒಂದು ಸಹಾಯ ಮಾಡೋದಾಗ್ಲಿ ಮತ್ತು ದೇವರ ವಾಕ್ಯ ಅವ್ರನ್ನ ಹೇಳುವುದಾಗ್ಲಿ ನಾವು ಮಾಡುವಾಗ ದೇವರು ನಮ್ಮನ್ನ ಏನ್ ಮಾಡ್ತಾರಂತೆ ಆಶೀರ್ವದಿಸ್ತಾರೆ. ನೋಡ್ರಿ, ಜೀವನ ಚರಿತ್ರೆಯಲ್ಲಿ ಅವರ ಒಂದು ಚಾರ್ಲ್ಸ್ ಮುಲ್ಲರ್ ಅವರ ನಮ್ಗೆ ಅನೇಕ ರೀತಿಯಾಗಿ ಅವರು ಕಲಿಸಿಕೊಟ್ಟೋಗಿದ್ದಾರೆ, ಮಹತ್ವವನ್ನ ಕಲಿಸಿಕೊಟ್ಟೋಗಿದ್ದಾರೆ. ನಮಗೆ ತಾವು ಜೀವಿಸಬಹುದಿತ್ತು, ಆದ್ರೆ ಅವ್ರು ಏನ್ ಮಾಡ್ಲಿಲ್ಲ, ಜೀವಿಸಲಿಲ್ಲ. ಪ್ರಿಯರೇ, ಕರ್ತನಲ್ಲಿ ಪ್ರೀತಿ ಉಳ್ಳವರೇ, ಮಾರ್ಚ್ 10 1898 ಇವರು ಚಾರ್ಲ್ಸ್ ಮುಲ್ಲರ್ ಅವರು ತೀರಿಕೊಂಡ್ರು ಎಂಬುದಾಗಿ ನೋಡ್ತೇವೆ. ಅವ್ರ ಅನೇಕ ಸೇವೆಗಳನ್ನ ಮಾಡಿ ಅವ್ರ ಏನ್ ಮಾಡಿದ್ರು, ತೀರಿಕೊಂಡ್ರು ಎಂಬುದಾಗಿ ಅವರ ಒಂದು ವಾಕ್ಯ. ಅವ್ರು ಯಾವಾಗಲೂ ದೇವರ ಮೇಲೆ ಅವರು ಕೈಗಳನ್ನಿಟ್ಟು ಪ್ರಾರ್ಥನೆ ಮಾಡ್ತಿದ್ರು ಎಂಬುದಾಗಿ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಅದಕ್ಕಾಗಿ ಅವರು ಹೆಚ್ಚಾಗಿ ನಮಗೆ ಕೊಡಲ್ಪಟ್ಟಂತದ್ದು ಇಲ್ಲಿ ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 7:7 ನಿಜವಾಗ್ಲೂ, ಯಾಕಪ್ಪ ಅಂದ್ರೆ ಇಲ್ಲಿ ಬೈಬಲ್ ನೀವು 12ನೇ ವಚನದವರೆಗೂ ಓದುವಂತ 11ನೇ ವಚನದವರೆಗೂ ಓದುವಂತ ಸಂದರ್ಭದಲ್ಲಿ ಅಲ್ಲಿ 9ನೇ ವಚನದಲ್ಲಿ ನೋಡ್ತೇವೆ, ನಿಮ್ಮಲ್ಲಿ ಯಾವನಿಗಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲು ಕೊಡುವನೇ? ಮೀನು ಕೇಳಿದರೆ ಹಾವನ್ನ ಕೊಡುವನೇ? ಹಾಗಾದ್ರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮನ್ನ ಬೇಡಿಕೊಳ್ಳುವವರಿಗೆ ಎಷ್ಟು ಹೆಚ್ಚಾಗಿ ಒಳ್ಳೆಯ ವರಗಳನ್ನ ಕೊಡುವನಲ್ಲ ಎಂಬುದಾಗಿ. ಹೌದು, ನಿಜವಾಗ್ಲಿ ನಾವು ಬೇಡಿಕೊಳ್ಳುವಾಗ ದೇವರು ಕೊಟ್ಟೆ ಕೊಡ್ತಾರೆ. ನಿಮ್ಮ ಅನುಭವದಲ್ಲಿ ಇಲ್ಲಿ ದೇವರ ಸೇವಕರಿದ್ರಿ, ಅನೇಕ ದೇವ್ರ ಮಕ್ಕಳಿದ್ರಿ. ಯಾಕಪ್ಪ ಅಂದ್ರೆ ಅನೇಕ ನಿಮ್ಮ ಜೀವಿತದಲ್ಲಿ ಅನೇಕ ನಿಮ್ಮ ಸೇವೆಯ ಅನುಭವದಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಅನೇಕ ಸಹಾಯಗಳನ್ನ ಒದಗಿದ್ದನ್ನ ನಾವು ನೋಡ್ತೇವೆ. ಇವತ್ತು ನನ್ನ ಜೀವನದಲ್ಲಿ ಅನೇಕ ನಾವು ಸೇವೆ ಮಾಡುವಾಗ ಅನೇಕ ರೀತಿಯಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಒದಗಿಸಿದ್ದನ್ನ ನಾವು ನೋಡುತ್ತೇವೆ. ನಮ್ಮ ಆತ್ಮಿಕ ಜೀವಿತದಲ್ಲಿ, ಕುಟುಂಬದ ಜೀವಿತದಲ್ಲಿ, ಮಕ್ಕಳ ಎಜುಕೇಶನ್ ಒಂದು ಜೀವಿತದಲ್ಲಿ ನಮಗೆ ದೇವರು ಏನ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ದೇವರು ಸಹಾಯ ಮಾಡುವಂತ ಕರಗಳಾಗಿದೆ. ಪ್ರಿಯರೇ, ದೇವರ ವಾಕ್ಯ ದೇವರ ಆಶೀರ್ವದಿಸಲಿ. ಬೇಡಿಕೊಳ್ಳಿರಿ, ಖಂಡಿತವಾಗಿ ದೇವರು ನಿಮಗ ಸಹಾಯ ಮಾಡ್ತಾರೆ, ಆಶೀರ್ವದಿಸ್ತಾರೆ. ದೇವರ ವಾಕ್ಯವನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನ ಬಾಳವಾಗಿ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯ ದೇವರೇ, ಪರಿಶುದ್ಧನು, ಮಹೋನ್ನತನು, ಸರ್ವಶಕ್ತನಾಗಿರುವಂತ ನಮ್ಮ ತಂದೆಯ ದೇವರೇ, ವಿಶೇಷವಾಗಿ ನಮಗ್ ಕೊಟ್ಟಂತ ವಾಕ್ಯದಲ್ಲ ನೋಡುವಾಗ ಕರ್ತನೆ, ವಿಶೇಷವಾಗಿ ಬೇಡಿಕೊಳ್ಳಿರಿ ನಿಮ್ಗೆ ದೊರೆಯುವುದು ಎಂಬುದಾಗಿ. ತಂದೆಯ ದೇವರೇ, ಇದು ಮನುಷ್ಯರಿಗೆ ಅಸಾಧ್ಯ. ತಂದೆಯ ದೇವರೇ, ನಿನಗಿದು ಅಸಾಧ್ಯವಲ್ಲಪ್ಪ. ನೀನು ಕೊಡುವಾತನು, ನಡೆಸುವಾತನು, ಆಶೀರ್ವಾದ ಮಾಡುವಾತನು ಎಂಬುದಾಗಿ ನಾವು ನೋಡ್ತೇವಪ್ಪ. ತಂದೆಯ ದೇವರೇ, ಈ ಒಂದು ದಿನಕ್ಕಾಗಿ ನಾವು ನೋಡ್ತೇವೆ ಸ್ವಾಮಿ. ಈ ದಿನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ತಂದೆಯ ದೇವರೇ, ವಿಶೇಷವಾಗಿ ಈ ಒಂದು ಜೂಮ್ ಮೀಟಿಂಗ್ ಮೂಲಕವಾಗಿ ಕರ್ತನೆ ನೀನು ಆಶೀರ್ವದಿಸು. ಕರ್ತನೆ, ವಿಶೇಷವಾಗಿ ಇಲ್ಲಿ ಜೂಮ್ ಮೀಟಿಂಗ್ ನಲ್ಲಿ ಇರುವಂತ ಎಲ್ಲ ದೇವರ ಸೇವಕರಿಗಾಗಿ, ಎಲ್ಲ ವಿಶ್ವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತೀನಪ್ಪ. ಒಬ್ಬೊಬ್ಬರನ್ನ ನೀನು ಆಶೀರ್ವದಿಸು. ಅವ್ರಿಗೆ ಕೊಡಲ್ಪಟ್ಟಂತ ಸೇವೆ, ಕೊಡಲ್ಪಟ್ಟಂತ ಕೆಲಸದಲ್ಲಿ ನಂಬಿಗಸ್ತರಾಗಿ ಜೀವಿಸುವಂತೆ ಕೃಪೆ ಮಾಡು. ಆಶೀರ್ವಾದನ ಮಾಡ್ರಿ, ಕೃಪೆ ತುಂಬಿಸಿ ನಡೆಸಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಪರಲೋಕದ ತಂದೆ. ಆಮೆನ್.